ಹಾಯ್ ಎವ್ರಿವನ್, ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ಗೋವಿಂದ ರಂಗವಲ್ಲಿ ಅಂದರೆ ಏನು, ಯಾಕೆ ಈ ಹೆಸರನ್ನ ನಾನು ನನ್ನ ಚಾನಲ್ಗೆ ಇಟ್ಟಿದ್ದೇನೆ ಅಂತ ತಿಳಿಸ್ತಾ ಇದ್ದೀನಿ. ಗೋವಿಂದ, ಗೋವು ಅಂದರೆ ಹಸು, ವಿಂದ ಅಂದರೆ ಪಾಲಕ. ಗೋವುಗಳನ್ನು ಪಾಲನೆ ಮಾಡುವವನೇ ಗೋವಿಂದ, ಆತನೇ ಶ್ರೀಕೃಷ್ಣ ಪರಮಾತ್ಮ. ಪರಮಾತ್ಮನಾದ ಶ್ರೀಕೃಷ್ಣ ತನ್ನ ಕೊಳಲಿನ ನಾದದಿಂದ ಸುತ್ತಲಿನ ವಾತಾವರಣವನ್ನೆಲ್ಲ ಸಂತಸ, ಸಮೃದ್ಧಿ, ಸಂತೋಷಭರಿತವಾಗಿ ಟೋಟಲಿ ಪಾಸಿಟಿವ್ ವೈಬ್ಸ್ನ ಮೂಡಿಸ್ತಾ ಇದ್ರು. ಈ ನಾದವನ್ನು ಕೇಳ್ತಾ ಮೈಮರೆತು ಕುಳಿತಿದ್ದ ರಂಗವಲ್ಲಿ ಅನ್ನೋ ಯುವತಿ ಕೊಳಲಿನ ನಾದವನ್ನು ಕೇಳ್ತಾ ಕೇಳ್ತಾ ಪರಮಾತ್ಮನ ಬಳಿಯೇ ತೆರಳಿ ಆಲಿಸ್ತಾ ನಿಂತಿರುವ ಸಂದರ್ಭದಲ್ಲಿ ರಂಗವಲ್ಲಿಯ ಪತಿ ಕೋಪಗೊಂಡು ಆಕೆಗೆ ಪೆಟ್ಟನ್ನು ನೀಡಿದಾಗ ಆಕೆ ಅಸುನೀಗ್ತಾಳೆ. ಇದರಿಂದ ಪರಮಾತ್ಮ ದುಃಖಭರಿತರಾಗಿ ಕೊಳಲನ್ನು ನುಡಿಸೋದನ್ನೇ ನಿಲ್ಲಿಸ್ತಾರೆ. ಆಗ ಗ್ರಾಮದಲ್ಲಿ ಖುಷಿ, ಸಂತೋಷ, ಸಮೃದ್ಧಿ ಎಲ್ಲ ಕಳೆಗುಂದತ್ತೆ. ಪ್ರತಿಯೊಬ್ಬರು ಪರಮಾತ್ಮನಲ್ಲಿ ವಿನಂತಿಸ್ತಾರೆ, ಪುನಃ ನೀವು ಕೊಳಲನ್ನು ನುಡಿಸ್ಬೇಕು ಅಂತ. ಆಗ ಶ್ರೀಕೃಷ್ಣ ಪರಮಾತ್ಮ ತಿಳಿಸ್ತಾರೆ, ಯಾರು ತಮ್ಮ ಮನೆಯಲ್ಲಿ ತಮ್ಮ ಮನೆಯ ಮುಂದೆ ರಂಗವಲ್ಲಿಯನ್ನು ಬಿಡಿಸ್ತಾರೋ ಅವರ ಮನೆಯಲ್ಲಿ ಸಂತಸ, ಸಮೃದ್ಧಿ, ಸಕಾರಾತ್ಮಕತೆ ಹೆಚ್ಚಾಗಲಿ ಅಂತ. ಆಗ್ಲಿಂದ ಪ್ರತಿ ಮನೆ ಮುಂದೆನೂ ರಂಗೋಲಿಯನ್ನು ಬಿಡಿಸಲಾಗುತ್ತೆ. ಶ್ರೀಕೃಷ್ಣ ಪರಮಾತ್ಮ ಕೂಡ ಪ್ರಪಂಚದಲ್ಲಿ ಸಕಾರಾತ್ಮಕತೆಯನ್ನು ಹೆಚ್ಚಿಸೋ ಉದ್ದೇಶದಿಂದ ಮತ್ತೆ ಕೊಳಲನ್ನು ನುಡಿಸೋದಕ್ಕೆ ಪ್ರಾರಂಭಿಸ್ತಾರೆ. ಆದ್ದರಿಂದ ನಿಮ್ಮ ಮನೆಯಲ್ಲಿ ಸಕಾರಾತ್ಮಕತೆಯನ್ನು ಹೆಚ್ಚಿಸೋ ಉದ್ದೇಶ ನಿಮಗಿದ್ರೆ ನೀವು ಕೂಡ ಸುಂದರವಾದ ರಂಗೋಲಿಯನ್ನು ಬಿಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಕೃಷ್ಣಾರ್ಪಣಮಸ್ತು.